ಬಂದ್ರಾ? ಸೊ ಬನ್ನಿ ಇವತ್ತಿನ ಅಪ್ಡೇಟ್ ಕಡೆ ಹೋಗೋಣ. ಧ್ರುವ ಸರ್ಜಾ ಸರ್ ಅವರು ಇವತ್ತು ದರ್ಶನ್ ಸರ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಯಾವ ವಿಷಯಕ್ಕೆ ಅಂತ ನಾವು ನೋಡೋದಾದ್ರೆ, ರಮ್ಯಾಗೆ ಮೆಸೇಜ್ ಕಳಿಸಿದರು ತಪ್ಪು. ಸೊ ಧ್ರುವ ಸರ್ಜಾ ಸರ್ ಹೇಳಿದ್ದಾರೆ ರಮ್ಯಾ ಅವರಿಗೆ ತಪ್ಪಾದ ಮೆಸೇಜ್ ಕಳಿಸಿರೋದು ತಪ್ಪು. ಸೆಕೆಂಡ್ ಬಂದು, ನಾನು ಪ್ರಥಮ ವಿಷಯದಲ್ಲಿ ದರ್ಶನ್ ಪರ ನಿಂತಿದ್ದೇನೆ ಎಂಬುದಾಗಿ ಧ್ರುವ ಸರ್ಜಾ ಸರ್ ಹೇಳಿದ್ದಾರೆ. ಧ್ರುವ ಸರ್ಜಾ ಸರ್ ಅವರು ಪ್ರಥಮ ವಿಷಯದಲ್ಲಿ ದರ್ಶನ್ ಸರ್ ಅವರ ಜೊತೆ ನಿಂತಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಆದರೆ ರಮ್ಯಾಗೆ ಫ್ಯಾನ್ಸ್ ಅವರು ಕಳಿಸಿದ ಕೆಟ್ಟ ಮೆಸೇಜ್ ಅದು ತಪ್ಪು ಎಂಬುದಾಗಿ ಕೂಡ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿದ್ರೆ, ನಾವು ಪ್ರಥಮ್ಗೆ ಯಾರು ಹೆದರಿಸಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ ಎಂಬುದಾಗಿ ಧ್ರುವ ಸರ್ಜಾ ಅವರು ಕೂಡ ಮೀಡಿಯಾದ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಅವರಿಗೆ ಯಾರು ಹೆದರಿಸ್ತಿದ್ದಾರೆ ಎಂಬುದಾಗಿ ಸ್ಪಷ್ಟವಿಲ್ಲದೆ ಪ್ರಥಮ್ ಅವರು ಮಾತನಾಡ್ತಿದ್ದಾರೆ ಎಂಬುದಾಗಿ ಕೂಡ ಧ್ರುವ ಸರ್ಜಾ ಸರ್ ಅವರಿಗೆ ಹೇಳಿದ್ದಾರೆ. ಈ ವಿಷಯದಲ್ಲಿ ನಾನು ದರ್ಶನ್ ಪರ ಇದ್ದೇನೆ ಎಂಬುದಾಗಿ ಕೂಡ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಹೇಳ್ತಿದ್ದಾರೆ, ಏನಿದೆ ಅದನ್ನ ದೂರು ಕೊಡಿ, ಸೊ ಅದು ಏನಾಗಿದೆ ಎಂಬುದಾಗಿ ನಾವು ನೋಡೋಣ ಅಂತ ಧ್ರುವ ಸರ್ಜಾ ಸರ್ ಅವರು ಕೂಡ ಪ್ರಥಮ ವಿಷಯದಲ್ಲಿ ಹೇಳಿ. ಧ್ರುವ ಸರ್ಜಾ ಸರ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದ್ರ ಸ್ಪಷ್ಟನೆ ಯಾವುದೂ ಇಲ್ಲ, ಸುಮ್ಮನೆ ಬಾಯಲ್ಲಿ ಬಂದ ಹಾಗೆ ನೀವು ಮಾತನಾಡಬಾರದು ಎಂಬುದಾಗಿ ಈ ವಿಷಯದಲ್ಲಿ ನಾನು ದರ್ಶನ್ ಪರ ನಿಂತಿದ್ದೇನೆ ಎಂಬುದಾಗಿ ಕೂಡ ಧ್ರುವ ಸರ್ಜಾ ಸರ್ ಅವರು ಹೇಳಿದ್ದಾರೆ. ಪ್ರಥಮ್ ಅವರು ಸೊ ಗೌರವವಿಲ್ಲದೆ ಮಾತನಾಡ್ತಾ ಇದ್ದಾರೆ, ಅವರ ಮಾತುಗಳು ಚಿಟಿಕಿ ಹೊಡೆದಂತೆ ಮಾತನಾಡ್ತಾರೆ ಎಂಬುದಾಗಿ ಧ್ರುವ ಸರ್ಜಾ ಸರ್ ಅವರು ಪ್ರಥಮ್ ಅವರ ಬಗ್ಗೆ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಹೌದು, ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಪ್ರಥಮ್ ಅವರ ಮಾತುಗಳು ಯಾವ ರೀತಿಯಾಗಿ ಇದೆ ಎಂಬುದಾಗಿ. ಪ್ರಥಮ್ ಅವರು ಮಾತನಾಡುವಂತಹ ಮಾತುಗಳು ಅವರಿಗೆ ಅರ್ಥವಿಲ್ಲದೆ ಮಾತನಾಡ್ತಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು, ಧ್ರುವ ಸರ್ಜಾ ಸರ್ ಅವರು ದರ್ಶನ್ ಸರ್ ಅವರ ಪರ ನಾನು ನಿಂತಿದ್ದೇನೆ ಎಂಬುದಾಗಿ ಹೇಳಿದ್ದಾರೆ. ಮೂರನೇದು ಬಂದು, ಧ್ರುವ ಸರ್ಜಾ ಸರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಯಾರೇ ತಪ್ಪಾದ ಮೆಸೇಜ್ ಕಳಿಸಿದರೆ ಅವರಿಗೆ ಶಿಕ್ಷೆ ಆಗ್ಬೇಕೆಂಬುದಾಗಿ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಅಪ್ಡೇಟು. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಸೊ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗೋಸ್ಕರ ನಮ್ಮನ್ನು ಪ್ರೋತ್ಸಾಹ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.